ಸೊ ಇದನ್ನ ಹೆಂಗೆ ಪ್ರಿವೆಂಟ್ ಮಾಡೋದು? ಸೊ ಜಸ್ಟ್ ಲೈಕ್ ಕೋವಿಡ್ ಇನ್ಫೆಕ್ಷನ್ ಬಂದಾಗ ನಾವು ಕೋವಿಡ್ ವ್ಯಾಕ್ಸಿನ್ಸ್ ಅನ್ನ ಉಪಯೋಗಿಸ್ತಿದ್ವಿ. ಸೊ ಇದೇನ್ ಮಾಡ್ತಿತ್ತು, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಮಾಡ್ತಿತ್ತು ಅಂಡ್ ಅದರ ತೀವ್ರತೆ ಕಡಿಮೆ ಮಾಡಿತ್ತು. ಸೊ ಹಿಂಗೆ ಸರ್ವೈಕಲ್ ಕ್ಯಾನ್ಸರ್ ಅಗೇನ್ಸ್ಟ್ ಒಂದು ವ್ಯಾಕ್ಸಿನ್ ಇದೆ, ಅದು ಮಾಡಿಸ್ಕೊಂಡ್ರೆ ಅದು ನಾವು ಇನ್ಫೆಕ್ಷನ್ ಸರ್ವೈಕಲ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಅನ್ನ ಬಹಳ ಮಟ್ಟಕ್ಕೆ ನಾವು ಅದನ್ನ ಕಡಿಮೆ ಮಾಡಬಹುದು. ಸೊ ಈಗ 9 to 14 years ಆಫ್ ಏಜ್ ಇರೋ ಪ್ರತಿಯೊಂದು ಬಾಯ್ ಆರ್ ಗರ್ಲ್ 2 ಡೋಸ್ ಆಫ್ ಇಂಜೆಕ್ಷನ್ಸ್ ಮಾಡಿಸ್ಕೋಬೇಕು, 0 month ಅಂಡ್ 6 months. 15 years to 26 years ಅಲ್ಲಿ ಇರೋ ಏಜ್ ಗ್ರೂಪ್ ಅವರು 3 ಇಂಜೆಕ್ಷನ್ಸ್ ಮಾಡಿಸ್ಕೋಬೇಕು, 0, 2 and 6 months. ಓಕೆ, ಸಿಂಪಲ್ ಇಂಜೆಕ್ಷನ್, ಸೊಂಟಕ್ಕೆ ಮಾಡೋ ಇಂಜೆಕ್ಷನ್, ಏನು ಸೈಡ್ ಎಫೆಕ್ಟ್ಸ್ ಇರಂಗಿಲ್ಲ, ಏನು ಪೇನ್ ಆಗಂಗಿಲ್ಲ, ಬಹಳ ಮಿನಿಮಲ್ ಪೇನ್ ಆಗತ್ತಷ್ಟೇ. ಗುಡ್ ನ್ಯೂಸ್ ಏನು ಅಂದ್ರೆ ಈ ಇಂಜೆಕ್ಷನ್ಸ್ ಮೊದಲು ಒಂದ್ ಸ್ವಲ್ಪ ಬಹಳ ಎಕ್ಸ್ಪೆನ್ಸಿವ್ ಇದ್ವು, ಬಟ್ ಬಿಕಾಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಈಗ ಇದ್ರ ಪ್ರೈಸಸ್ ಬಹಳ ಕಡಿಮೆ ಆಗಿದೆ. ಹಾಗಾಗಿ ನಾನು ಎಲ್ಲರ ಜೊತೆ ಇದು ಇಂಜೆಕ್ಷನ್ಸ್ ಮಾಡಿಸ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನಾವು ಬಹಳ ಮಟ್ಟಕ್ಕೆ ನಾವು ಸರ್ವೈಕಲ್ ಕ್ಯಾನ್ಸರ್ ಅನ್ನ ಇದರಿಂದ ನಾವು ತಡೆಸಬಹುದು. ಥ್ಯಾಂಕ್ ಯು.